ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಸಂಬಂಧ ರಾಜ್ಯ ಸರ್ಕಾರ ಹಾಗೂ ಸಿಬಿಐಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಪ್ರಕರಣದ ಮರು ತನಿಖೆ ನಡೆಸಬೇಕು ಅಂತ ಆಕೆಯ ತಾಯಿ ಕುಸುಮಾವತಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಒಳ ಮೀಸಲಾತಿ ಜಾರಿಗಾಗಿ ನಾಳೆ ನಾಳಿದ್ದು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ. ಪಾದಯಾತ್ರೆ ನಡೆಸ್ತಾ ಇದ್ರು ಆದಿ ಜಾಂಬವ ಮಠದ ಷಡಕ್ಷರ ಮುನಿಗಳು. ಬಹುಶಃ ಬಿಸಿಲಿರಬೇಕು, ಕಾಲ್ನಡಿಗೆ ಮಾಡ್ತಿದ್ದಾಗ ಕುಸ್ತು ಬಿದ್ದರು. ತಕ್ಷಣ ಅವ್ರನ್ನ ಆ್ಯಂಬುಲೆನ್ಸ್ನಲ್ಲಿ ಸಿದ್ಧಗಂಗಾ ಆಸ್ಪತ್ರೆಗೆ ಸಾಗಿಸಿ ಇದು ಮಾಡಿದರೆ ಈಗ ಅವ್ರು ಚೇತರಿಸಿಕೊಟ್ಟು. ತಮಿಳುನಾಡು ವಿಧಾನಸಭೆ ಎಲೆಕ್ಷನ್ನ ಕಾಡ ರಂಗೇರಿದೆ. ಎನ್ಡಿಎ ಮಿತ್ರಕೂಟದ ಮಿತ್ರ ಪಕ್ಷಗಳ ಮಧ್ಯೆ ಸೀಟ್ ಹಂಚಿಕೆ ಆಯಿತು. ಅಣ್ಣಾ ಡಿಎಂಕೆ ಪಕ್ಷಕ್ಕೆ 178, ಬಿಜೆಪಿಗೆ 27, ರಾಮದಾಸ್ ಪಕ್ಷಕ್ಕೆ ರಾಮದಾಸ್ ಪಕ್ಷ ಪಿಎಂಕೆಗೆ 18, ಟಿಟಿವಿ ದಿನಕರನ್ ಪಕ್ಷಕ್ಕೆ ಒಂದು 11 ಎಲ್ಲ ಹಂಚ್ಕೊಂಡಿದ್ದಾರೆ. ಕರೆಕ್ಟಾಗಿ ಗಲಾಟೆ ಮಾಡ್ಕೊಳ್ಳೋದು. ತೈವಾನ್ ಹಿಡಿತಕ್ಕೆ ಎತ್ತಿಸ್ತಾ ಇರೋ ಚೀನಾ ಇದೀಗ ತೈವಾನ್ ಜಲಪ್ರದೇಶದಲ್ಲಿ ನೌಕಾದಳದ ಹಡಗನ್ನೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ನಿಯೋಜಿಸಿದೆಯಂತೆ. 24 ಗಂಟೆಯಲ್ಲಿ 2 ಬಾರಿ ಈ ಹಡಗುಗಳೆಲ್ಲ ಪತ್ತೆಯಾಗಿದೆಯಂತೆ ತೈವಾನ್ ಜಲಪ್ರದೇಶದಲ್ಲಿ. ಯಾರಿಗೆ ಗೊತ್ತು, ಗೋಜಲ್ ಮಧ್ಯ ನಾನು ತೋರಿಸೇ ಬಿಡೋಣ ಅಂತ ಅವರು ತೋರಿಸೇ ಬಿಡ್ತಾರೋ ಏನೋಪ್ಪ. ಗದಗದ ಮುಂಡರಗಿ ತಾಲೂಕಿನಲ್ಲಿ ಬಡತನದಿಂದ SSLC ಪರೀಕ್ಷೆ ತ್ಯಜಿಸಿ ಕೂಲಿ ಕೆಲಸಕ್ಕೆ ತೆರಳಿದ್ದಂತೆ ವಿದ್ಯಾರ್ಥಿನಿ. ಶಿಕ್ಷಣ ಇಲಾಖೆ ಅಧಿಕಾರಿಗಳ ಮನವೊಲಿಸಿ ಆಕೆಯನ್ನು ಕರ್ಕೊಂಬಂದು ಪರೀಕ್ಷೆ ಬರೆಯೋಂಗೆ ಮಾಡಿದ್ದಾರೆ. ವೆರಿ ಗುಡ್, ವೆಲ್ ಡನ್. ಮತ್ತು ಆಕೆಗೂ ಅದನ್ನು ಹೇಳಬೇಕು, ನೀನು ಅದನ್ನು ಮಾಡೋದ್ರಿಂದ ನಷ್ಟ ನಿನಗಷ್ಟೇ. ರೈಟ್, BTM ಲೇಔಟ್ನಲ್ಲಿ ಬಾಟಲ್ ಹಿಡ್ಕೊಂಡು ಬೈಕ್ನಲ್ಲಿ ಟ್ರಿಪಲ್ ರೈಡ್ ಮಾಡ್ಕೊಂಡು ಅತಿರೇಕದ ವರ್ತನೆ ಮತ್ತು ಬಿಯರ್ ಕುಡ್ಕೊಂಡಿದ್ರಂತೆ. ಪೊಲೀಸರು ಕಾರ್ಯಾಚರಣೆ ಮಾಡಿ ಇಬ್ಬರು ಯುವಕರು ಓರ್ವ ಯುವತಿಯನ್ನು ಬಂಧಿಸಿದ್ದಾರೆ. ಅವ್ರಿಗೆ ಹಾರ ಹಾಕಿಬಿಟ್ಟು ಇಡೀ ಕೋರಮಂಗಲದಲ್ಲೋ ಅದೆಲ್ಲೋ ಯಾವ ಊರು BTM ಲೇಔಟಲ್ಲಿ ಮೆರವಣಿಗೆ ಮಾಡಬೇಕಿತ್ತು. ವೀರಾದಿ ವೀರರು, ಶೂರಾದಿ ಶೂರರು ಅಂತ ಒಂದು ಮೈಕ್ ಕಟ್ಟಿಬಿಟ್ಟು ಮೆರವಣಿಗೆ ಮಾಡಬೇಕು. ಶೇಮ್, ನಾಚಿಕೆ ಇಲ್ಲ. ಬಿಸಿಲ ಧಗೆಗೆ ಮಲೆನಾಡು ಭಾಗದಲ್ಲಿ ಭೀಕರ ಅಗ್ನಿ ದುರಂತ ಆಗಿದೆ. ತೊಗರಿ ಹಂಕಲ್ ಗ್ರಾಮದಲ್ಲಿ 8 ಎಕರೆ ತೋಟ ಏನೋ ಭಸ್ಮಾಗೋಗಿದೆ. ಯಾರೋ ಸಿಗರೇಟ್ ಎಸ್ತಿರೋದ್ರಿಂದ ಆಗಿರಬೇಕು ಅಂತ. ಗೆಳೆಯ ಅಂತ ಮೊಬೈಲ್ ಪಾಸ್ವರ್ಡ್ ಕೊಟ್ಟನಂತೆ. ಹಾಗಾಗಿ ಆತನ ಫೋನಿಂದ 4 ಲಕ್ಷ ರೂಪಾಯಿ ಮೊದಲು ಆನ್ಲೈನ್ ಶಾಪಿಂಗ್ ಮಾಡಿದಾರಂತೆ ಗೆಳೆಯ ಅನ್ನಿಸ್ಕೊಂಡವನು. ಯಾರು ಚಿಂತನ್ ಅರೋರಾ. ಆಮೇಲೆ ಅವನ ಫೋನಲ್ಲಿ ನವೀನ್ ವೇಮುಲ ಅನ್ನೋನು. ಆಮೇಲೆ ಕಾಸು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾನಂತೆ. ಆಮೇಲೆ ಪರಾರಿಯಾಗಿದ್ದಾನಂತೆ. ಎಲ್ಲಿಗೆ ಹೋಗ್ತಾನೆ ದ್ರೋಹಿ, ಎಲ್ಲೋಗ್ತಾನೆ? ಪಂಜಾಬ್ ರಾಜ್ಯ ಗೋದಾಮು ನಿಗಮದ ಜಿಲ್ಲಾ ವ್ಯವಸ್ಥಾಪಕ ಗಗನ್ದೀಪ್ ಸಿಂಗ್ ರಾಂಧ್ವಾ ಆತ್ಮಹತ್ಯೆಗೆ ಪ್ರಚೋದನೆ ಆರೋಪದಡಿ ಪಂಜಾಬ್ನ ಮಾಜಿ ಸಾರಿಗೆ ಸಚಿವ ಲಲ್ಜಿತ್ ಸಿಂಗ್ ಭುಲ್ಲರ್ನ ಬಂಧಿಸಲಾಗಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಭಾಗದಲ್ಲಿ ಮತ್ತೊಂದು ಹುಲಿ ಪತ್ತೆಯಾಯಿತು, ಸೆರೆಯಾಗಿದೆ. ಬೆರಂಬಾಡಿ ಗ್ರಾಮದಲ್ಲಿ ಜಮೀನಲ್ಲಿ ಬೀಡುಬಿಟ್ಟಿದ್ದ ಹುಲಿನ ಸಾಕಾಣೆ ಮೂಲಕ ಕಾರ್ಯಾಚರಣೆ ನಡೆಸಿ ಹಿಡಿದಾಕಿದ್ದಾರೆ.